ಮುಗಳಖೋಡ ಪಟ್ಟಣದ ಬಾಳೆ ತೋಟದಲ್ಲಿ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧ ವಿತರಣೆ ದಿನಾಂಕ 11ರಂದು ಭಾರತ ಹುಣ್ಣಿಮೆಯ ರಾತ್ರಿಯಲ್ಲಿ ಬೆಳದಿಂಗಳಲ್ಲಿ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧ ವಿತರಣೆ. ವಂಶ ಪಾರಂಪರಿಕವಾಗಿ ನೂರಾರು ವರ್ಷಗಳಿಂದ ಅಸ್ತಮಾ ರೋಗಕ್ಕೆ ಉಚಿತ ಔಷಧಿ ವಿತರಣೆ ಮಾಡುತ್ತಾ ಬಂದಿದ್ದೇವೆ ಅಂತ ಸಂಗಮೇಶ್ ಹಿರೇಮಠ ಅವರು ಹೇಳಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಬಾಳೆ ತೋಟದಲ್ಲಿ ಗಿಡಮೂಲಿಕೆಗಳಿಂದ ಉಚಿತ ಔಷಧವನ್ನು ಕೊಡ್ತಾರೆ ಎಂಬುದು ಮುಗಳಖೋಡ ಪಟ್ಟಣಕ್ಕೆ ಹೆಸರುವಾಸಿಯಾಗಿದೆ. ಬಾಳೆ ತೋಟದಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಆಯುರ್ವೇದಿಕ ನಾಟಿ ಔಷಧವು ದೊರೆತಾ ಇರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ನಾಟಿ ವೈದ್ಯರು ಶ್ರೀ ಅಲ್ಲಯ್ಯ ಹಿರೇಮಠ ಅವರು ವಂಶ ಪಾರಂಪರಿಕವಾಗಿ ನಾಟಿ ಔಷಧವನ್ನು ಗಿಡಮೂಲಿಕೆಗಳಿಂದ ತಯಾರಿಸಿ ರೋಗಿಗಳಿಗೆ ಔಷಧವನ್ನು ಕೊಡುತ್ತಾ ಬಂದಿದ್ದಾರೆ. ಬರುವ ಮಂಗಳವಾರ ದಿನಾಂಕ 11 ರಾತ್ರಿ ಭಾರತ ಹುಣ್ಣಿಮೆಯ ರಾತ್ರಿ ಬೆಳದಿಂಗಳಲ್ಲಿ ಅಸ್ತಮಾ ರೋಗಿಗಳಿಗೆ ಉಚಿತವಾಗಿ ಔಷಧವನ್ನು ವಿತರಿಸುವುದರೊಂದಿಗೆ ಜಲೋಧರ ಹೊಟ್ಟೆಯಲ್ಲಿ ನೀರು ತುಂಬುವುದು, ವಾತ ಸಂಧಿ ನೋವು, ನಡುನೋವು, ಕೈಕಾಲು ಹರಿಯುವಿಕೆ, ಪಿತ್ತ, ತಲೆನೋವು, ಹುಳಿತೇಗು, ಹಲ್ಲು ನೋವು, ಹೊಟ್ಟೆ ನೋವು, ಅಲರ್ಜಿ, ನೆಗಡಿ, ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಗಜ್ಜಿ, ತುರಿಕೆ, ಇಸುಬು, ಬಿಳಿತೊನ್ನು, ಮೂಲವ್ಯಾಧಿ ಸೇರಿದಂತೆ ಎಲ್ಲಾ ತರಹದ ರೋಗಿಗಳಿಗೆ ಔಷಧ ಕೊಡಲಾಗುವುದು ಅಂತ ನಾಟಿ ಚಿಕಿತ್ಸಾಲಯದ ಮುಖ್ಯಸ್ಥರು ಸಂಗಮೇಶ್ ಹಿರೇಮಠ ಅವರು ತಿಳಿಸಿದರು. ಆಯುರ್ವೇದಿಕ್ ನಾಟಿ ಔಷಧವನ್ನು ತೆಗೆದುಕೊಳ್ಳಲು ನಮ್ಮ ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ, ಗೋವಾ, ಹೊರ ರಾಜ್ಯಗಳಿಂದಲೂ ಕೂಡ ರೋಗಿಗಳು ಔಷಧವನ್ನು ತೆಗೆದುಕೊಳ್ಳಕ್ಕೆ ಬರ್ತಾರೆ. ಗಿಡಮೂಲಿಕೆಗಳಿಂದ ತಯಾರಿಸಿದ ಆಯುರ್ವೇದಿಕ ನಾಟಿ ಔಷಧವನ್ನು ಪಡೆದುಕೊಳ್ತಾರೆ. ಈ ನಾಟಿ ಔಷಧಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ನಾಟಿ ವೈದ್ಯರು ಶ್ರೀ ಅಲ್ಲಯ್ಯ ಹಿರೇಮಠ, ಕಾರ್ಯದರ್ಶಿ ಸಂಗಮೇಶ್ ಹಿರೇಮಠ, ಬಾಳೆತೋಟ, ಆಯುರ್ವೇದ ಚಿಕಿತ್ಸಾಲಯ, ಮುಗಳಖೋಡ, ರಾಯಭಾಗ ತಾಲೂಕು, ಜಿಲ್ಲೆ ಬೆಳಗಾವಿ. ಮೊಬೈಲ್ ಸಂಖ್ಯೆ 9611738779 ಮತ್ತು 9611951633 ಹಾಗೂ 6360282853 ಇವರನ್ನ ಸಂಪರ್ಕಿಸಲು ಕೋರಲಾಗಿದೆ. ವರದಿ ಶಿವಾಜಿ ಮೇತ್ರಿ, ರಾಷ್ಟ್ರಕ್ರಾಂತಿ ನ್ಯೂಸ್, ರಾಯಭಾಗ. ಅಸ್ತಮಾ ರೋಗಿಗಳಿಗೆ ಉಚಿತ ಆರೋಗ್ಯ ಶಿಬಿರ, ಔಷಧ ವಿತರಣೆ ಅದರ ಮಾಡ್ತೀರಿ ಅಂತ ಕೇಳಿದ್ದೀವಿ. ಅದರ ಬದಲು ಏನೇನು ಮತ್ತು ಕಾರ್ಯಕ್ರಮ ಯಾವ್ಯಾವ ರೀತಿ ಇರ್ತಾವೆ, ಯಾವ್ಯಾವ ದಿನ ಕಾರ್ಯಕ್ರಮಗಳು? ಇದು ಬೆಳಗಾಂ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗಳಖೋಡ ಪಟ್ಟಣದೊಳಗಡೆ ಈ ಬಾಳೆ ತೋಟ ಅಂತಕ್ಕಂಥ ಒಂದು ಹೆಸರುವಾಸಿಗಿರ್ತಕ್ಕಂಥ ನಮ್ಮದೇ ಇರ್ತಕ್ಕಂಥ ತೋಟದೊಳಗಡೆ ನಮ್ಮ ಅಜ್ಜಂದರು ಕೊಡ್ತಾ ಬಂದಿದ್ರು ಆಯುರ್ವೇದ ನಾಟಿ ಔಷಧವನ್ನು ನಮ್ಮ ಮುತ್ತಜ್ಜರ ಕಾಲದಿಂದಲೂ ಕೂಡ ನಮ್ಮ ಮಂತ್ರದೊಳಗಡೆ ಕೊಡ್ತಾ ಬಂದಿರತಕ್ಕಂಥ ಒಂದು ಪದ್ಧತಿ. ನಮ್ಮ ಮುತ್ತಜ್ಜಾಗಿರ್ತಕ್ಕಂಥ ಅಲ್ಲಯ್ಯ ಹಿರೇಮಠ ಅವರು ಕೂಡ ಈ ಔಷಧಿಯನ್ನು ನೀಡ್ತಾ ಬಂದಿದ್ದರು. ಅದರಿಂದ ಎಲ್ಲ ಜನರು ಕೂಡ ಇಲ್ಲಿ ಬಂದು ತಗೋತಾ ಇದ್ರು. ಎಷ್ಟೋ ರೋಗಗಳು ವಾಸಿಯಾಗಿರ್ತಕ್ಕಂಥದ್ದು ಕೂಡ ನಮ್ಮ ಇತಿಹಾಸಗಳನ್ನು ನೋಡ್ತಾ ಬರ್ತೀವಿ. ಅದ್ರ ಜೊತೆಗೆ ನಮ್ಮ ತಾತಂದಿರು ಕೂಡ ಸಿದ್ಲಿಂಗ ಹಿರೇಮಠ ಅವರು ಕೂಡ ಔಷಧಿಯನ್ನು ಕೊಡ್ತಾ ಬಂದರು. ಅದರ ಮುಂದಿನದಾಗಿ ನಮ್ಮ ತಂದೆಯವರು ಪೂಜೆ ತಂದೆಯಾಗಿರ್ತಕ್ಕಂಥ ಅಲ್ಲಯ್ಯ ಹಿರೇಮಠ ಅವರು ಕೂಡ ಈ ಔಷಧಿಯನ್ನು ಕೊಡ್ತಾ ಬಂದಿದ್ದಾರೆ. ಅದ್ರ ಮುಂದಿನ ಪೀಳಿಗೆ ಒಳಗಡೆ ನಾವು ಕೂಡ ಈ ಔಷಧಿಯನ್ನು ಮುಂದುವರ್ಸ್ಕೊಂಡು ನಡೆದಿದ್ದೀವಿ. ಅದೇ ರೀತಿ ಸತತವಾಗಿ ನಾವು ಈ ಅಸ್ತಮಾ ಮತ್ತು ಅಲರ್ಜಿ ರೋಗಿಗಳಿಗೆ ಒಂದು ಉಚಿತ ಔಷಧ ಅಂತ ಹೇಳಿ ನೀಡ್ತಾ ಬಂದಿದ್ದೀವಿ. ಸತತ ನಮ್ಮ ತಂದೆಯವ್ರ ಕಾಲದಿಂದ ಒಂದು 38-40 ವರ್ಷದಿಂದಲೂ ಕೂಡ ಈ ಔಷಧಿಯನ್ನು ನೀಡ್ತಾ ನಾವು ಇಲ್ಲಿವರೆಗೂ ಕೂಡ ಬಂದಿದ್ವಿ. ಎಷ್ಟೋ ರೋಗಿಗಳು ಈ ಔಷಧಿಯನ್ನು ಪಡೆದುಕೊಂಡು ವಾಸಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ವರ್ಷ ಯಾವ ದಿನದಿಂದ ಔಷಧ ಕೊಡ್ತೀವಿ? ಈಗ ಅದೇ ರೀತಿ ಪ್ರತಿ ವರ್ಷದಂತೆ ಕೂಡ ನಾವು ಪಾರಂಪರಿಕವಾಗಿ ಏನು ನಡ್ಕೊಂಡು ಬಂದಿದೆ. ಅದೇ ರೀತಿ ಭಾರತ ಹುಣ್ಣಿಮೆ ಅಂತಂದರೆ ಭಾರತ ಹುಣ್ಣಿಮೆ ಬೆಳದಿಂಗಳೊಳಗಡೆ ಈ ಔಷಧಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಮುತ್ತಜ್ಜವರು ಹೇಳಿಕೊಟ್ಟಿದ್ರು. ಅದೇ ರೀತಿ ನಾವು ಔಷಧವನ್ನು ತಯಾರಿಸಿ ಇದು ವರ್ಷ 2025 ಇದೇ ಫೆಬ್ರವರಿ 11 ಮತ್ತು 12ರಂದು ಭಾರತ ಹುಣ್ಣಿಮೆ ಬಂದಿರೋ ಕಾರಣ 11ರಂದು ನಮಗೆ ಭಾರತ ಹುಣ್ಣಿಮೆ ಬೆಳದಿಂಗಳು ಸಿಗುತ್ತೆ ಅಂತ ತಿಳ್ಕೊಂಡು ಮಂಗಳವಾರ 11ರಂದು ಉಚಿತ ಔಷಧವನ್ನು ಇಟ್ಕೊಂಡಿದ್ದೀವಿ ಅಸ್ತಮಾ ರೋಗಿಯವರಿಗೆ. ಅದೇ ರೀತಿ ಮುಂದುವರೆದು ಬೇರೆ ಎಲ್ಲ ಕಾಯಿಲೆಗಳಿಗೂ ಕೂಡ ಔಷಧಿ ನಮ್ಮ ಹತ್ರ ದೊರೀತಾ ಬಂದಿದೆ. ಬೇರೆ ಕಾಯಿಲೆ ಅಂದರೆ ಯಾವ್ಯಾವ ಕಾಯಿಲೆಗಳಿಗೆ ನೀವು ಔಷಧಗಳನ್ನು ಕೊಡ್ತೀರಿ? ಜಲೋದರ ಆಗಿರ್ಬೋದು. ಜಲೋದರ ಅಂತಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬೋದು, ಕೈ ಕಾಲು ಒಳಗಡೆ ನೀರು ತುಂಬೋದು, ಈ ರೀತಿ ಆಗಿರ್ಬೋದು. ಅಲರ್ಜಿ ರೋಗಕ್ಕೆ ಮೂಗಿನಲ್ಲಿ ಮಾಂಸ ಬೆಳೆಯೋದು, ಸೀನು, ಮಾಂಸ, ಅದೇ ರೀತಿ ನೀರು ಸೋರುವಿಕೆ, ವಾಯಿ, ವಾತ, ಪಿತ್ತ, ಇದೇ ರೀತಿ ಮೂಲವಾದಿ ಸೇರಿದಂತೆ ಇನ್ನೂ ಹಲವಾರು ರೋಗಗಳಿಗೆ ನಮ್ಮ ಹತ್ರ ಔಷಧಿ ದೊರೀತಾ ಬಂದಿದೆ. ಇಲ್ಲಿವರೆಗೆ ಯಾವ್ಯಾವ ಜಿಲ್ಲೆ ಮತ್ತು ರಾಜ್ಯಗಳಿಂದ ಈ ರೋಗಿಗಳು ಈ ಗಿಡಮೂಲಿಕ ಔಷಧಿಗಳನ್ನು ತೊಗೊಳಕ್ಕೆ ಬರ್ತಾರೆ? ನೋಡ್ಬೇಕಂದ್ರೆ ಹೊರ ರಾಜ್ಯಗಳಿಂದ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಈ ಕಡೆ ಬೇರೆ ರಾಜ್ಯದಿಂದ ಗೋವಾ ಕಡೆಯಿಂದ ಜನರು ಕೂಡ ನಮ್ಮ ಹತ್ರ ಬಂದು ಔಷಧಿಯನ್ನು ತಗೋತಾ ಇದ್ದಾರೆ. ಆಮೇಲೆ ನಮ್ಮಲ್ಲೇ ಇರತಕ್ಕಂಥ ಕರ್ನಾಟಕದೊಳಗಡೆ ಬೇರೆ ಬೀದರ್ ಆಗಿರ್ಬೋದು, ಆ ಕಡೆ ಗದಗ ಸೈಡು ಎಲ್ಲ ಜನರು ಕೂಡ ಈ ಕಡೆ ಔಷಧಿ ಒಯ್ಯಲಿಕ್ಕೆ ಬರ್ತಾ ಇದ್ದಾರೆ. ಬಾಗಲಕೋಟೆ, ವಿಜಯಪುರ ಜನ ಹೆಚ್ಚಾಗಿ ಬರ್ತಕ್ಕಂಥದ್ದು. ಮಂಡ್ಯ ನೋವಿಗಾಗಿ ಇದಕ್ಕೂ ಜಾಸ್ತಿ ಜನ ಬಂದು ಇಲ್ಲಿ ಔಷಧಿಯನ್ನು ಸೇವನೆ ಮಾಡಿದ್ದಾರೆ. ಈ ಪಾರಂಪರವಾಗಿ ಬಂದಿರತಕ್ಕಂಥ ಒಂದು ಈ ಔಷಧ ವಿತರಣೆ, ಈ ಔಷಧ ರೂಪದಲ್ಲಿ ತಾವು ಕೊಡ್ತಿರಲ್ಲ, ಈ ಗಿಡಮೂಲಿಕೆನ ಎಲ್ಲಿಂದ ತಾವು ತರ್ತೀರಿ?
ಸರ್ ನಾವು ನೋಡ್ಬೇಕಾದ್ರೆ ನಮ್ಮ ತೋಟದೊಳಗಡೆನೂ ಕೂಡ ನಾವು ಗಿಡಮೂಲಿಕೆಗಳನ್ನು ಬೆಳೆಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ಜಮಖಂಡಿ ಮತ್ತು ಈ ಬೆಳಗಾವಿ ಗುಡ್ಡದೊಳಗಡೆ ನಾವು ಔಷಧಿನಾಗ ಎಲ್ಲವನ್ನ ತೊಗೊಂಡು ಬರ್ತೀವಿ. ಅದ್ರ ಜೊತೆಗೆ ಕಪ್ಪದ ಗುಡ್ಡಕ್ಕೂ ಒಂದು 2-3 ಸಾರಿ ಹೋಗಿದ್ವಿ. ಬಟ್ ಅಲ್ಲಿ ಔಷಧಿಯನ್ನು ಜಾಸ್ತಿ ಅವ್ರು ತೆಗೆದುಕೊಳ್ಳಕ್ಕೆ ಬಿಡೋದಿಲ್ಲ. ಆದ ಕಾರಣ ಎಷ್ಟು ಬೇಕು ಅಷ್ಟು ತಂದು ಇಲ್ಲೇ ಸುತ್ತಮುತ್ತಲಿರ್ತಕ್ಕಂಥ ಗೋಕಾಕ್ ಗುಡ್ಡ, ಬೆಳಗಾವಿ ಗುಡ್ಡ, ಆಮೇಲೆ ಜಮಖಂಡಿ ಗುಡ್ಡದೊಳಗಡೆ ಔಷಧಿಯನ್ನು ತರ್ತಾ ಇದ್ದೀವಿ. ಈಗ ಪ್ರತಿವರ್ಷ ಪದ್ಧತಿಯಂತೆ ತಾವು ಈ ವರ್ಷ ರೋಗಿಗಳಿಗೆ ಔಷಧ ವಿತರಣೆ ಮಾಡ್ತೀರಿ ಭಾರತ ಹುಣ್ಣಿಮೆ ದಿನ. ಸೊ ಎಷ್ಟು ರೋಗಿಗಳು ಬಂದು ಔಷಧ ಪಡೆಯುವಂಥ ಸರ್ ನಾವು ಪ್ರತಿ ವರ್ಷ ಲೆಕ್ಕ ಹಾಕಿದರೆ ಸುಮಾರು ವರ್ಷ 300ರಿಂದ 400 ಜನ ತನಕ ಇರುತ್ತೆ ಆ ಭಾರತ ಹುಣ್ಣಿಮೆ ದಿನ. ಆದರೆ ವರ್ಷವಿಡೀ ತೊಗೊಂಡ್ವಿ ಅಂತಂದರೆ ವರ್ಷ ಒಂದು 2,000ರಿಂದ 3,000 ಜನ ನಮ್ಮ ಹತ್ರ ಔಷಧಿ ತೊಗೊಂಡಿರುತ್ತೆ ಬರ್ತಾರೆ. ಓಕೆ. ಈ ರೀತಿ ಈ ವರ್ಷನೂ ನಾವು ನೋಡ್ಬೇಕಂತಂದರೆ ಸುಮಾರು 300ರಿಂದ 400 ಜನ ಕೂಡಬಹುದು ಅಂತೇಳಿ ಅಂದ್ಕೊಂಡಿದ್ವಿ. ಇಲ್ಲಿ ಏನಾದರೂ ಈ ನಿಮ್ಮ ಒಂದು ಈ ಗಿಡಮೂಲಿಕೆ ಕೊಡುವಂಥ ಏನಾದರೂ ಹೆಸರು ಇಟ್ಕೊಂಡಿದ್ದಾರೆ? ಇದು ನಾವು ಇತ್ತಿತ್ತಲಾಗಿ ಬಂದ್ಬಿಟ್ಟು ಮೊದಲು ನಮ್ಮ ಅಜ್ಜ ಮುತ್ತಜ್ಜರು ಏನು ಮಾಡ್ತಿದ್ರು ಅದೇ ರೀತಿ ಕೊಡ್ತಾ ಬಂದಿದ್ರು. ಅದೇ ನಾವು ಈ ನಮ್ಮ ಪೂಜೆ ತಂದೆಯವರು ಕಾಲದಿಂದ ಕೊಡ್ತಾ ಬರಬೇಕಾದ್ರೆ ಈ ಸುಮಾರು 10 ವರ್ಷದಿಂದಗಡೆ ಒಂದು ನಿಸರ್ಗಧಾಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ಅದ್ರ ವತಿಯಿಂದ ಔಷಧಿಯನ್ನು ನೀಡ್ತಾ ಬಂದಿದ್ವಿ. ಗುರುಜಿಯವರು, ತಾವು ಇಲ್ಲಿ ನಾವು ರೋಗಿಗಳು ಬಂದು ಔಷಧ ತಗೋಬೇಕಾದ್ರೆ ತಮ್ಮ ವಿಳಾಸ, ಕಾಂಟ್ಯಾಕ್ಟ್ ನಂಬರ್ ಏನು ಹೇಳ್ತಾರೆ? ಸರಿ, ನಾವು ಇದು ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡು ಬಾಳಿ ತೋಟ, ಅದು ಅಲ್ಲಯ್ಯ ಹಿರೇಮಠ ಅಂತೇಳಿ, ನಾಟಿ ವೈದ್ಯ ಅಲ್ಲಯ್ಯ ಹಿರೇಮಠ ಬಾಳಿ ತೋಟ ಅಂತ ಹೇಳಿದರೆ ಇಲ್ಲೇ ಬಂದುಬಿಡುತ್ತೆ. ಕಾಂಟ್ಯಾಕ್ಟ್ ನಂಬರ್ 9611951633. ಇನ್ನೊಂದು ನಂಬರು 9611738779. ತಮ್ಮ ಹೆಸರು ಏನು ಮತ್ತು ತಾವೇನು ಮಾಡ್ತೀರಿ? ನಾನು ಈ ಸಂಘದೊಳಗಡೆ ನಿಸರ್ಗಧಾಮ ಗ್ರಾಮೀಣಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಸಂಗಮೇಶ್ ಹಿರೇಮಠ ಅಂತ ಹೇಳಿ. ನಾನು ಕೂಡ ಈ ಆಯುರ್ವೇದಿ ಔಷಧಿಯನ್ನು ಮುಂದುವರ್ಸ್ಕೊಂಡು ಹೊರಟಿದ್ದೀನಿ. ಥ್ಯಾಂಕ್ ಯು ಸರ್.